ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಭಾವನ ಜೊತೆ ಮೊನ್ನೆ ಆಸ್ಪತ್ರೆಯಲ್ಲಿ ಮಾತಾಡಿದ್ವಿ. ಯೋಚನೆ ಮಾಡೋದಕ್ಕೆ ಸಮಯ ಕೇಳಿದ್ರು. ಏನು ನಿರ್ಧಾರ ಮಾಡಿದ್ದಾರೆ ಅಂತ ಕೇಳಿ ನೀವೇ. ನನಗೆ ಮನೆಯಲ್ಲಿ ಕೇಳೋದಕ್ಕೆ ಆಗೋದಿಲ್ಲ. ಅದೇನಾದರೂ ಅಕ್ಕನಿಗೆ ಗೊತ್ತಾದರೆ ಅದನ್ನೇ ದೊಡ್ಡದಾಗಿ ಮಾಡಿಬಿಡ್ತಾರೆ ಎಂದಳು ಧಾರಿಣಿ. ಆ ದಿನ ಬೆಳಗ್ಗೆ ಅವ ತಯಾರಾಗುತ್ತಿರುವಾಗ ಹಾಂ ಕೇಳ್ತೀನಿ ಎಂದ ಪೃಥ್ವಿ. ಮಂಚದ ಮೇಲೆ ಅವಳು ಆರಿಸಿ ಇಟ್ಟಿದ್ದ ಶರ್ಟ್ ಹಿಡಿದ. ಧಾರಿಣಿ ಕೋಣೆಯಿಂದ ಹೊರಹೋಗಲು ಹೆಜ್ಜೆ ಹಾಕಿದಳು ಬಾಗಿಲತ್ತ. ಧಾರಿಣಿ ಕರೆದ ಅವ ಪ್ರೀತಿಯಿಂದ. ತಿರುಗಿ ನಿಂತಳು ಅವನತ್ತ ನೋಡುತ್ತಾ. ಶರ್ಟ್ ಎಂದ ಅವಳಿಗೆ ತನ್ನ ಕೈಯಲ್ಲಿದ್ದ ಶರ್ಟ್ ತೋರಿಸುತ್ತಾ. ಅವಳೇ ಅವನಿಗೆ ಶರ್ಟ್ ತೊಡಿಸಬೇಕಿತ್ತು ಈಗ. ಹಿಂದೊಮ್ಮೆ ಅವಳೇ ಆಸೆಯಿಂದ ಶರ್ಟ್ ತೊಡಿಸಿದ್ದಳಲ್ಲ, ಈಗ ಅವನ ಆಸೆಯೂ ಅದೇ. ಅವನ ಮಾತಿನ ಅರ್ಥ ತಿಳಿಯದ ಧಾರಿಣಿ ಹಾಂ ಶರ್ಟ್ ಕೊಟ್ಟಿದ್ದೀನಲ್ಲ, ಯಾಕೆ ಇದು ಬೇಡವಾ ಕೇಳಿದಳು ಮುಂದೆ ಬಂದು. ಇಸ್ತ್ರಿ ಮಾಡಿಕೊಟ್ರೆ ಮುಗಿತಾ ಕೆಲಸ, ಈ ಶರ್ಟ್ನ ಹಾಕೋದಿಲ್ವಾ ಕೇಳಿದವನ ಕಣ್ಣಲ್ಲಿ ಆಸೆಗಳಿದ್ದವು. ಬೆಟ್ಟದಷ್ಟು ಪ್ರೀತಿ ಇತ್ತು ಅವಳ ಮೇಲೆ, ಆದರೆ ಹೇಳಲಾಗುವುದಿಲ್ಲ ಅವನಿಗೆ. ಓ ಹೌದಾ ಎನ್ನುತ್ತಾ ಅವನ ಕೈಯಲ್ಲಿದ್ದ ಶರ್ಟ್ ಹಿಡಿದ ಧಾರಿಣಿ ಅವನ ತೋಳಿಗೇರಿಸಿ ಬಟನ್ ಹಾಕುತ್ತಾ ನಿಂತಳು ಅವನ ಮುಂದೆ. ಅವನ ಬರಿದಾದ ಎದೆ ಅವಳ ಮೊಗದಲ್ಲಿ ನಾಚಿಕೆ ಮೂಡಿಸಿತ್ತು. ತಲೆ ತಗ್ಗಿಸಿ ಅವನೆದೆಯ ಮೇಲಿನ ಗುಂಡಿ ಹಾಕುತ್ತಿದ್ದವಳನ್ನೇ ನೋಡುತ್ತಿದ್ದನವ ಕಣ್ರೆಪ್ಪೆ ಮಿಟುಕಿಸದೆ. ಸುಮ್ಮನೆ ಬಟನ್ ಹಾಕಿದವಳು ಕೊನೆಯ ಬಟನ್ ಹಾಕಿ ನನ್ನ ಪ್ರೀತಿನ ಒಪ್ಕೊಂಡಿದ್ದೀರಾ ಕೇಳಿಯೇ ಬಿಟ್ಟಳು ಮತ್ತೆ. ಅವ ತಬ್ಬಿಬ್ಬಾದ. ಈಗವನ ಮೊಗದಲ್ಲಿ ಸಿಗ್ಗಿತ್ತು. ನಿಮಗೆ ಕೇಳಿದ್ದು, ನೀವೇ ಶರ್ಟ್ ಹಾಕೋದಕ್ಕೆ ಕೇಳಿದ್ರಿ, ಪ್ರೀತಿನ ಒಪ್ಕೊಂಡಿದ್ದೀರಾ ಮತ್ತೆ ಕೇಳಿದಳು. ಅದು ತಡವರಿಸಿದವ ಅವಳನ್ನು ನೋಡಲಾಗದೆ ಕನ್ನಡಿಯ ಮುಂದೆ ಹೋಗಿ ನಿಂತ. ಅವನ ಆ ಮುಜುಗರ ಕಂಡ ಧಾರಿಣಿ ನಕ್ಕು. ಬೇಗ ಬನ್ನಿ, ತಿಂಡಿಗೆ ಕಾಯ್ತಿದ್ದಾರೆ ಎಲ್ಲರೂ ಎಂದು ಹೊರ ನಡೆದಳು. ಅವ ನಿಟ್ಟುಸಿರು ಬಿಟ್ಟ. ಅಬ್ಬಾ ಇವಳಷ್ಟು ಧೈರ್ಯ ಯಾಕೆ ಬರ್ತಿಲ್ಲ ನನಗೆ ಪ್ರೀತಿ ಹೇಳೋದಕ್ಕೆ. ಒಪ್ಕೊಂಡಿದ್ರ ಅಂತ ಬೇರೆ ಕೇಳ್ತಾಳೆ, ಹಾಂ ಅಂತ ಉತ್ತರ ಕೊಡೋದಕ್ಕೆ ಆಗ್ತಿಲ್ಲ ನನ್ನಿಂದ ಎಂದುಕೊಂಡ ಪೃಥ್ವಿ ಕ್ಷಣ ಯೋಚಿಸಿದ. ಇಲ್ಲ, ಅವಳು ಪ್ರೀತಿನ ಅವಳು ಹೇಗೆ ಹೇಳ್ಕೊಂಡಿದ್ದಾಳೋ ನಾನು ಹಾಗೆ ಹೇಳ್ಕೋಬೇಕು ನಿರ್ಧರಿಸಿದವನೇ ತಯಾರಾಗಿ ಕೆಳಗೆ ನಡೆದ. ಎಲ್ಲರೂ ಜೊತೆ ಕುಳಿತು ಎಂದಿನಂತೆ ತಿಂಡಿ ತಿನ್ನುವ ಕಾರ್ಯ ಮುಗಿದಿತ್ತು. ಆಕಾಶ್ ಆಸ್ಪತ್ರೆಗೆ ಹೊರಟು ನಿಂತಾಗ ಪೃಥ್ವಿ ಅವನಿಗೆ ಎದುರಾದ. ಅವನ ಜೊತೆಯೇ ಮನೆಯ ಹೊರಗೆ ನಡೆದು ಬಂದ ಪೃಥ್ವಿ ಧಾರಿಣಿ ಹೇಳಿದಂತೆ ಕೇಳಲು ನಿಂತ ಅವನ ಜೊತೆ. ಅಣ್ಣ, ಮೊನ್ನೆ ಧಾರಿಣಿ ಹೇಳಿದ್ರ ಬಗ್ಗೆ ಏನು ಯೋಚನೆ ಮಾಡಿದೀಯಾ ಕೇಳಿದ. ಹಾಂ ಯೋಚನೆ ಮಾಡಿದ್ದೀನಿ ಪೃಥ್ವಿ. ನಾನು ಧಾರಿಣಿ ಹೇಳಿರೋ ಹಾಗೆ ಸುಗುಣಳಿಗೆ ಒಂದು ಅವಕಾಶ ಕೊಡ್ತೀನಿ. ನನ್ನ ಕಡೆಯಿಂದಾನು ಪ್ರಯತ್ನ ಮಾಡ್ತೀನಿ ಎಂದವ ಬಾಗಿಲಲ್ಲೇ ನಿಂತು ಸುಗುಣ ಎಂದು ಕೂಗಿದ ತಕ್ಷಣ ಅವನ ಆ ಕೂಗಿಗೆ ವರ್ಷಗಳಿಂದಲೇ ಕಾದವರಂತೆ ಓಡಿ ಬಂದಳು ಸುಗುಣ ಖುಷಿಯಿಂದ ಬಾಗಿಲಿಗೆ. ಪೃಥ್ವಿ ಅಚ್ಚರಿಯಿಂದ ನೋಡುತ್ತಾ ನಿಂತ. ರೀ ಎಂದಳು ಸುಗುಣ ಆಕಾಶನನ್ನೇ ನೋಡುತ್ತಾ. ಅವಳ ಮೊಗದಲ್ಲಿ ಎಂದೂ ಮರೆಯಲಾಗದ ಸಂತಸ ಮೂಡಿತ್ತು. ನನ್ನ ಬ್ಯಾಗ್ ಕೋಣೆಯಲ್ಲೇ ಮರ್ತಿದ್ದೀನಿ, ತಗೊಂಡು ಬಾ ಎಂದ ಅವಳನ್ನೇ ನೋಡಿ. ಹಾಂ ತಗೊಂಡು ಬರ್ತೀನಿ ಎಂದ ಸುಗುಣ ಅಷ್ಟೇ ಖುಷಿಯಿಂದ ಓಡಿದಳು ಕೋಣೆಗೆ. ಅವಳನ್ನು ಆಕಾಶ ಕರೆದದ್ದು ನೋಡಿ ಧಾರಿಣಿ ಬಾಗಿಲಿಗೆ ಬಂದಿದ್ದಳು ಆಗಲೇ. ಸುಗುಣ ಅಲ್ಲಿಂದ ಹೋಗುತ್ತಲೇ ಬಂದು ನಿಂತ ಧಾರಿಣಿಯನ್ನೇ ನೋಡಿದ ಆಕಾಶ. ಅವನ ಮೊಗದಲ್ಲಿ ಪ್ರಸನ್ನತೆ ಇತ್ತು. ಧಾರಿಣಿ ಥ್ಯಾಂಕ್ಸ್ ಎಂದ ನಗೆಯೊಂದಿಗೆ. ಅವಳು ಅವನಿಗೆ ತಿಳಿ ಹೇಳಿದ್ದರ ಧನ್ಯವಾದ ಅದು. ಅದರ ಅವಶ್ಯಕತೆ ಇಲ್ಲ ಭಾವ, ನೀವಿಬ್ಬರು ಖುಷಿಯಾಗಿದ್ದರೆ ಅದೇ ಧನ್ಯವಾದ ನನಗೆ ಎಂದಳು ಅವನ ಮುಂದೆ ಬಂದು. ಅಷ್ಟರಲ್ಲಿ ಸುಗುಣ ಬ್ಯಾಗ್ ತಂದು ಆಕಾಶನ ಮುಂದೆ ಹಿಡಿದಳು. ಅವಳ ಮೊಗದಲ್ಲಿನ ಖುಷಿಯನ್ನೇ ನೋಡಿದರು ಎಲ್ಲರೂ. ಮರುಭೂಮಿಯಲ್ಲಿ ನೀರು ಸಿಕ್ಕಂತೆ ಅವಳ ಮೊಗ ಸಂತಸದ ತೃಪ್ತಿಯಲ್ಲಿತ್ತು. ಹೋಗ್ಬರ್ತೀನಿ ಎಂದ ಆಕಾಶ ಅವಳನ್ನೇ ನೋಡಿ. ಹಾಂ ಎಂದ ಸುಗುಣಳ ಕಣ್ತುಂಬಿತು. ಆಕಾಶ ಕಾರ್ ಹತ್ತಿ ಹೊರಟು ಹೋದ. ಸೆರಗಿನ ತುದಿಯಿಂದ ತನ್ನ ಕಣ್ಣೊರೆಸಿದ ಸುಗುಣ, ಪೃಥ್ವಿ ನಿನ್ನ ಅಣ್ಣ ನನಗೆ ಹೇಳಿ ಮಾಡಿಸ್ಕೊಂಡಿದ್ದ ಕೆಲಸ ಇದೇ ಮೊದಲು. ಯಾವತ್ತೂ ಅವರು ನನ್ನನ್ನು ಕರೆದು ಇಷ್ಟೊಂದು ಪ್ರೀತಿಯಿಂದ ಮಾತಾಡಿರಲಿಲ್ಲ. ಹೋಗ್ಬರ್ತೀನಿ ಅಂತ ಒಂದಿನನೂ ಹೇಳಿರಲಿಲ್ಲ. ಈ ದಿನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಿಲ್ಲ ನಾನು ಎಂದಳು ಪೃಥ್ವಿಯನ್ನೇ ನೋಡುತ್ತಾ. ಅಣ್ಣ ಬದಲಾಗ್ತಿದ್ದಾನೆ ಅತ್ತಿಗೆ, ಅದಕ್ಕೆಲ್ಲ ಕಾರಣ ಎಂದು ತನ್ನ ಹೆಂಡತಿಯ ಹೆಸರು ಹೇಳಲು ಬಂದವನ ಕೈ ಹಿಡಿದ ಧಾರಿಣಿ ಬೇಡ ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದಳು. ಹೇಳು ಪೃಥ್ವಿ, ಅವರು ಬದಲಾಗ್ತಿರೋದಕ್ಕೆ ಕಾರಣ ಕೇಳಿದಳು ಸುಗುಣ. ಅದಕ್ಕೆಲ್ಲ ಕಾರಣ ಏನಿಲ್ಲ ಅತ್ತಿಗೆ, ನೀವಿಬ್ಬರು ಖುಷಿಯಾಗಿದ್ದರೆ ಸಾಕು ಎಂದ. ಹಾಂ ಪೃಥ್ವಿ, ಕೆಲವೊಬ್ಬರು ತಮ್ಮ ಸಂಸಾರನೇ ಚೆನ್ನಾಗಿರೋದು ಅಂತ ತುಂಬ ಮೆರೀತಿದ್ರು. ಅವ್ರಿಗಿನ್ನು ಮುಂದೆ ಗೊತ್ತಾಗುತ್ತೆ ಧಾರಿಣಿಯನ್ನೇ ನೋಡುತ್ತಾ ಎಂದವಳು ಮೂಗು ಮುರಿಯುತ್ತಾ ಒಳ ನಡೆದಳು. ಅವರು ಹೇಳೋ ಮಾತಿಗೆಲ್ಲ ನೀನು ಬೇಜಾರಾಗ್ಬೇಡ ಧಾರಿಣಿ
ಎಂದ ಪೃಥ್ವಿ. ಆಗಿರೋ ಖುಷಿಗೆ ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಭಾವನಿ ನಿರ್ಧಾರ ನನಗೆ ತುಂಬ ಖುಷಿ ಆಯಿತು ಎಂದಳು ಧಾರಿಣಿ ಅವನತ್ತ ತಿರುಗಿ. ಹಾಂ, ನನಗೂ ತುಂಬ ಖುಷಿ ಆಗ್ತಿದೆ ಧಾರಿಣಿ. ಅಂತೂ ನೀನು ಅಂದ್ಕೊಂಡ ಹಾಗೇ ಆಯಿತು ಎಂದ ಪೃಥ್ವಿಗೆ ಅವಳನ್ನು ತಬ್ಬಿಕೊಳ್ಳುವ ಆಸೆಯಾಗಿತ್ತು. ಆದರೆ ಅದಕ್ಕಿನ್ನೂ ಧೈರ್ಯ ಬಂದಿಲ್ಲ ಅವನಿಗೆ. ಇದೇ ಖುಷಿಗೆ ನನ್ನ ಪ್ರೀತಿಗೆ ಓಕೆ ಅಂತ ಹೇಳಿಬಿಡಿ. ಮಕ್ಕಳಂತೆ ಕೇಳಿದವಳು ಕಾಡಿದಳು ಅವನನ್ನು. ಅವಳ ಮಾತಿಗೆ ನೋಟ ತಪ್ಪಿಸಿ ಅತ್ತಿತ್ತ ನೋಡಿದವ. ನಾನು ಬರ್ತೀನಿ ಎಂದು ಬೈಕ್ ಹತ್ತಿ ನಡೆದು ಬಿಟ್ಟ. ಅವನ ಮನದಲ್ಲಿ ಈಗಲೂ ತನ್ನ ಪ್ರೀತಿ ಹೇಗೆ ಹೇಳಬೇಕೆಂಬ ಯೋಚನೆಯೇ ಇತ್ತು. ಅವ ಹೋಗುವುದನ್ನೇ ನೋಡುತ್ತಾ ನಿಂತಿದ್ದ ಧಾರಿಣಿ, ನನ್ನ ಪ್ರೀತಿನ ನೀವು ಒಪ್ಕೊಳ್ಳೋವರೆಗೂ ನಾನು ಬಿಡೋದಿಲ್ಲ ಎಂದುಕೊಂಡು ನಗುತ್ತಾ ಒಳಬಂದಳು. ಆ ದಿನ ಸಂಜೆ ಪೃಥ್ವಿ ಮನೆಗೆ ಬಂದಾಗ ಎಂದಿನಂತೆ ಟೀ ಮಾಡುತ್ತಿದ್ದಳು ಧಾರಿಣಿ ಅವನಿಗೆಂದೇ. ಅವ ಮುಖ ತೊಳೆದು ನೇರವಾಗಿ ಅಡುಗೆ ಮನೆಗೆ ಬಂದ. ಅವಳಿಗೆ ತನ್ನ ಪ್ರೀತಿ ಹೇಳುವ ಯೋಚನೆ ಅವನಿಗೆ ಬೆಳಗ್ಗೆಯಿಂದಲೇ ಇತ್ತು. ಆದರೆ ಹೇಗೆ ಹೇಳಬೇಕೆಂಬ ದಾರಿ ತೋಚಿರಲಿಲ್ಲ ಇನ್ನು. ಅದೇ ಯೋಚನೆಗಳಲ್ಲಿ ಅವಳ ಜೊತೆ ಮಾತಿಗಿಳಿದ ಅವ. ಧಾರಿಣಿ, ನಿನಗೆ ಇಷ್ಟವಾಗಿರೋದು ಏನು ಕೇಳಿದ. ಅವಳ ಪಕ್ಕದಲ್ಲಿ ಬಂದು ಅಡುಗೆ ಮನೆಯ ಕಟ್ಟೆಯ ಮೇಲೆ ಕುಳಿತು ಅವಳಿಷ್ಟ ಏನಾದರೂ ತಿಳಿದರೆ ಪ್ರೀತಿ ಹೇಳುವ ಯೋಚನೆ ಬರಬಹುದೇನೋ ಎಂದುಕೊಂಡಿದ್ದ ಅವ. ಅಂದರೆ ಕೇಳಿದಳು ಹೇಗೆ ಹೇಳಬೇಕೆಂದು. ಅಂದರೆ ನಿನಗೆ ತಿನ್ನೋದರಲ್ಲಿ, ಹೊರಗಡೆ ಸುತ್ತಾಡೋದರಲ್ಲಿ ಹೀಗೆ ಏನೇನೋ ಆಸೆಗಳು ಇರುತ್ತೆ. ಇದು ನನಗೆ ತುಂಬ ಇಷ್ಟ ಅಂತೇನಾದರೂ ಇರುತ್ತೆ, ಅದನ್ನು ಹೇಳು ನನಗೆ. ನನಗೆ ತಿನ್ನೋದರಲ್ಲಿ ಇಷ್ಟ ಅಂತ ಏನೂ ಇಲ್ಲ. ಊಟದಲ್ಲಿ ನಾನು ಇಷ್ಟ ಕಷ್ಟ ಅಂತ ನೋಡೋದಿಲ್ಲ. ಊಟದಲ್ಲಿ ಸಿಟ್ಟು ಕಷ್ಟ ತೋರಿಸಿದ್ರೆ ಅದು ಅನ್ನಕ್ಕೆ ಮಾಡೋ ಅವಮಾನ. ಇನ್ನೂ ಹೊರಗಡೆ ಸುತ್ತಾಡೋದ್ರಲ್ಲಿ ನನಗೆ ಹೊಲ ಗದ್ದೆ ಪ್ರಕೃತಿ ಅಂತ ತುಂಬ ಇಷ್ಟ ಆಗುತ್ತೆ ಸುತ್ತಾಡೋದಕ್ಕೆ. ಸಿಟಿಗಿಂತ ನನಗೆ ಹಳ್ಳಿನೇ ಇಷ್ಟ. ಆದರೆ ಹಳ್ಳಿಯಲ್ಲೇ ಇದ್ದರೂ ಹೊರಗಡೆ ಹೋಗೋ ಆಗಿಲ್ಲ ಇಲ್ಲಿ ಎಂದಳು ಕೊನೆಯ ಮಾತನ್ನು ಅವನಿಗೆ ಕಾಡಲೆಂದು. ಯಾಕೆ ಹೋಗೋ ಆಗಿಲ್ಲ ಕೇಳಿದನವ ಅರ್ಥವಾಗದೆ. ಯಾಕಂದರೆ ನನ್ನ ಗಂಡ ನನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಎಂದಳು ಅವನನ್ನೇ ಊರೆಗಣ್ಣಿನಿಂದ ನೋಡುತ್ತಾ. ಹೌದಾ, ನಾನು ನಿನ್ನನ್ನು ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ವಾ ಕೇಳಿದ ಅವಳಂತೆಯೇ ಅವಳನ್ನು ನೋಡುತ್ತಾ. ಇಲ್ಲ ಎಂದವಳು ಟೀ ಸೋಸಿ ಅವನ ಮುಂದೆ ಕಪ್ ಹಿಡಿದಳು. ಸಿಟಿಗೆ ಒಂದೆರಡು ಬಾರಿ ಕರ್ಕೊಂಡು ಹೋಗಿದ್ದೀನಿ. ಆದರೆ ಹೀಗೆ ನೀನು ಹೊಲ ಗದ್ದೆ ಇಷ್ಟಪಡ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ. ಹೀಗೆ ಹೋಗೋದಕ್ಕೆ ಆಸೆ ಆಗಿದೆ ಅಂತ ಕೇಳಿದರೆ ಕರ್ಕೊಂಡು ಹೋಗ್ತೀನಿ ಎಂದ ಟೀ ಕುಡಿಯುತ್ತಾ. ಇವರಿಬ್ಬರ ಈ ಚಂದದ ಸಂಭಾಷಣೆಯನ್ನು ಬಾಗಿಲಲ್ಲೇ ನಿಂತು ಕೇಳುತ್ತಿದ್ದಳು ಸುಗುಣ. ಈಗ ಗೊತ್ತಾಗಿದೆಯಲ್ಲ ಎಂದಳು ಧಾರಿಣಿ. ಅವರಿಬ್ಬರ ಮಾತುಗಳನ್ನು ತಡೆಯಲೆಂದೇ ಕೂಗಿದ ಸುಗುಣ ಧಾರಿಣಿ ಧಾರಿಣಿ ಎನ್ನುತ್ತಾ ಒಳಬಂದಳು. ಹೇಳಿ ಅಕ್ಕ ಎಂದಳು ಧಾರಿಣಿ ತಿರುಗಿ ಅವಳನ್ನೇ ನೋಡುತ್ತಾ. ಪೃಥ್ವಿ ಟೀ ಕುಡಿಯುತ್ತಾ ಗಮನ ಕೊಟ್ಟ. ಮನೆ ಸಂತೆ ಮಾಡೋದಕ್ಕೆಲ್ಲ ಪಟ್ಟಿ ಮಾಡು, ಏನೇನಿಲ್ಲ ನೋಡು ಅದನ್ನು ಬರೆದಿಡು ಎಂದಳು ಗತ್ತಿನಿಂದ. ಸರಿ ಅಕ್ಕ ಎಂದಳು. ಈಗೇನು ಮಾಡ್ತಿದೀಯಾ ಕೇಳಿದಳು ಪೃಥ್ವಿಯನ್ನು ನೋಡುತ್ತಾ. ಏನಿಲ್ಲ ಅಕ್ಕ, ಹೇಳಿ ಏನಾದರೂ ಕೆಲಸ ಇತ್ತಾ? ಹಾಂ, ನನ್ನ ಕೋಣೆಯಲ್ಲಿರೋ ಬಟ್ಟೆನೆಲ್ಲ ಸರಿಯಾಗಿ ಹೊಂದಿಸಿಡಬೇಕಿತ್ತು, ಬಾ ಎಂದಳು. ಬಂದೆ ಅಕ್ಕ ಎಂದ ಧಾರಿಣಿ ಪೃಥ್ವಿಯನ್ನೊಮ್ಮೆ ನೋಡಿದಳು. ಅವನಿಗೆ ಏನಾದರೂ ಬೇಕಾಗಿದೆಯೇನೋ ಎಂದು ನೋಡಿದಳಷ್ಟೇ ಅವಳು. ಆದರೆ ಅದನ್ನೇ ದೊಡ್ಡದು ಮಾಡುವ ಉದ್ದೇಶದಿಂದ ಅವನ ಮುಖ ಯಾಕೆ ನೋಡ್ತಿದ್ಯಾ? ನಾನು ನಿನಗೆ ಹೇಳೋ ಕೆಲಸನೆಲ್ಲ ಅವನ ಮುಂದೆ ಹೇಳಿ ನನ್ನನ್ನು ಕೆಟ್ಟೊಳಗೆ ಮಾಡ್ತಿದ್ಯಾ ಎಂದಳು ಸುಗುಣ ಜೋರು ಧ್ವನಿ ಮಾಡಿ. ಅಯ್ಯೋ ಹಾಗಲ್ಲ ಅಕ್ಕ ಎಂದು ಹೇಳಲು ಬಂದ ಧಾರಿಣಿಗೆ ಮಾತನಾಡಲು ಬಿಡದೆ ಮಾತಾಡ್ಬಿಡ ನೀನು ಎಂದು ತಡೆದು. ನೋಡು ಪೃಥ್ವಿ, ನಾನು ಈ ಮನೆ ಹಿರಿ ಸೊಸೆ. ಅವಳಿಗೆ ಕೆಲಸ ಹೇಳೋ ಹಕ್ಕು ನನಗಿದೆ. ಅದನ್ನೇ ನಾನು ಮಾಡ್ತಿರೋದು. ನಿನ್ನ ಹೆಂಡತಿ ನಿನ್ನ ಹತ್ರ ಏನಾದರೂ ಹೇಳಿ ನನ್ನ ವಿರುದ್ಧ ನಿನ್ನನ್ನು ನಿಲ್ಲಿಸೋಕೆ ನೋಡಿದ್ರೆ ನಾನು ಇದ್ರ ಬಗ್ಗೆ ಏನೂ ಮಾತಾಡೋದಿಲ್ಲ ಎಂದಳು ತನ್ನನ್ನು ತಾನು ತಪ್ಪಿಸಿಕೊಳ್ಳುವಂತೆ. ಕಟ್ಟೆಯಿಂದ ಕೆಳಗಿಳಿದ ಪೃಥ್ವಿ, ಅತ್ತಿಗೆ ಈಗ ಅವಳು ಏನೂ ಹೇಳಿಲ್ಲ. ನಿಮ್ಮ ಬಗ್ಗೆ ಅವಳು ನನ್ನ ಹತ್ರ ಏನೂ ಹೇಳೋದೂ ಇಲ್ಲ. ನೀವು ಅವಳ ಬಗ್ಗೆ ಹೀಗೆಲ್ಲ ಯೋಚನೆ ಮಾಡೋದನ್ನು ಬಿಡಿ ಎಂದ. ನೋಡು ನಾನು ಅತ್ತೆ ಇವಳ ಬಗ್ಗೆ ಏನಾದರೂ ಮಾತಾಡಿದರೆ ಸಾಕು ನೀನು ನಿನ್ನ ಹೆಂಡತಿ ಪರವಾಗಿನೇ ಮಾತಾಡೋದು. ಇದನ್ನೆಲ್ಲ ಇವಳೇ ನಿನಗೆ ಕಲಿಸ್ಕೊಟ್ಟಿರೋದು ಎಂದಳು ಅವಕಾಶ ಬಿಡದೆ. ಆ ಥರ ಏನೂ ಇಲ್ಲ ಅತ್ತಿಗೆ ಎಂದ ಪೃಥ್ವಿ. ಹಾಂ ಅಕ್ಕ, ಅವರು ನನ್ನ ಗಂಡ ಅಂದಮೇಲೆ ನನ್ನ ಪರವಾಗಿನೇ ಮಾತಾಡ್ತಾರೆ. ನಿಮ್ಮ ಗಂಡ ನಿಮ್ಮ ಜೊತೆ ಹೀಗೆಲ್ಲ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ನನ್ನ ಗಂಡನ ಜೊತೆ ನಾನು ಖುಷಿಯಾಗಿದ್ದೀನಿ. ನೀವು ನಿಮ್ಮ ಜೀವನ ನೋಡ್ಕೊಳ್ಳೋದು ಬಿಟ್ಟು ನನ್ನ ಜೀವನಕ್ಕೆ ಯಾಕೆ ತಲೆ ಹಾಕ್ತೀರಾ? ನಿಮ್ಮ ಸಂಸಾರದ ವಿಷಯಕ್ಕೆ ನಾನು ತಲೆ ಹಾಕಿದ್ರೆ ನಿಮ್ಗೆ ಎಷ್ಟು ಕೋಪ ಬರುತ್ತೆ? ಅದೇ ನೀವಾದರೆ ನನ್ನ ಸಂಸಾರದ ಬಗ್ಗೆ ಮಾತಾಡಬಹುದಾ? ದಿಟ್ಟವಾಗಿ ಕೇಳಿದಳು ಧಾರಿಣಿ ಅವಳ ಮುಂದೆ ನಿಂತು. ಕೋಪದಿಂದ ಉರಿದು ಹೋದಳು ಸುಗುಣ ನಿಂತಲ್ಲಿಯೇ. ನೀವು ಮೊದಲು ನಿಮ್ಮ ಸಂಸಾರದ ಕಡೆ ಗಮನ ಕೊಡಿ ಅಕ್ಕ. ನಾನು ನನ್ನ ಗಂಡ ಹೇಗಾದರೂ ಮಾತಾಡಲಿ ಏನಾದರೂ ಮಾತಾಡಲಿ ಖುಷಿಯಾಗಿದ್ದೀವಿ. ನಿಮ್ಮ ಹಾಗೆ ದೂರ ಇಲ್ವಲ್ಲ. ನೀವು ಮೊದಲು ನಿಮ್ಮ ಗಂಡನ ಪ್ರೀತಿ ಪಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಎಂದಳು ಬೇಕೆಂದೇ ಮಾತನಾಡಿ.
ಅವಳ ಮಾತಿಗೆ ಕೋಪಗೊಂಡ ಸುಗುಣ ಹೊರ ನಡೆದು ಬಿಟ್ಟಳು ದೊಡ್ಡ ದೊಡ್ಡ ಹೆಜ್ಜೆ ಇಡುತ್ತಾ. ಧಾರಿಣಿ, ಹಾಗೆಲ್ಲ ಯಾಕೆ ಮಾತಾಡದೆ ಕೇಳಿದ ಪೃಥ್ವಿ ಕಪ್ ಅವಳ ಕೈಗಿಟ್ಟು. ಯಾಕಂದರೆ ಅಕ್ಕ ನಮ್ಮ ಬಗ್ಗೆ ಟೀಕ್ಸೋದನ್ನು ಬಿಟ್ಟು ತಮ್ಮ ಬಗ್ಗೆ ಯೋಚನೆ ಮಾಡಲಿ ಅಂತ ಎಂದಳು. ಅದು ಹೇಗೆ ಕೇಳಿದನವ ಅರ್ಥವಾಗದೆ. ನಾವಿಬ್ಬರು ಚೆನ್ನಾಗಿರೋದನ್ನು ನೋಡಿ ಅವ್ರ ತಲೆಯಲ್ಲಿ ನಾನು ನನ್ನ ಗಂಡನ ಜೊತೆ ಹೀಗಿರಬೇಕು ಅನ್ನೋ ಆಸೆ ಅವ್ರ ಮನಸ್ಸಲ್ಲಿ ಬರುತ್ತೇನೋ ಅಂತ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ನೋಡೋಣ ಕೆಲಸ ಮಾಡುತ್ತೋ ಇಲ್ವೋ ಅಂತ ಎಂದಳು. ಸುಗುಣಳ ಬುದ್ಧಿ ಗೊತ್ತಿರುವುದಕ್ಕೆ ತಾನು ಪೃಥ್ವಿಯ ಜೊತೆ ಖುಷಿಯಿಂದ ಇರುವುದನ್ನು ಸಹಿಸಲಾರದೆ ಮಾತನಾಡುವಳಲ್ಲವೇ ಅವಳು. ಅದೇ ಈಗ ಧಾರಿಣಿಯೇ ಎಲ್ಲ ಒಪ್ಪಿಕೊಂಡು ತಿರುಗಿ ನಿಂತಾಗ ಸುಗುಣಳಿಗೆ ಮಾತನಾಡುವ ಧೈರ್ಯವಿಲ್ಲವೆಂದು ಗೊತ್ತವಳಿಗೆ. ನನ್ನ ಹೆಂಡತಿ ತುಂಬ ಜಾಣೆ ಎಂದ ಪೃಥ್ವಿ. ಅವಳೆರಡು ಕೆನ್ನೆಯನ್ನು ಮೃದುವಾಗಿ ಹಿಂಡಿದ. ಅಚ್ಚರಿ ಅವಳಿಗೆ. ಅವನನ್ನೇ ನೋಡಿದಳು. ತನ್ನ ವರ್ತನೆಗೆ ತಾನೇ ನಾಚಿದ ಪೃಥ್ವಿ ತಕ್ಷಣ ಅವಳ ಕೆನ್ನೆ ಬಿಟ್ಟು ಅದು ಎನ್ನುತ್ತಾ ತಡವರಿಸಿದ. ಪ್ರೀತಿನ ಒಪ್ಕೊಂಡಿದ್ದೀರಾ ಮತ್ತೆ ಕೇಳಿದಳು ಧಾರಿಣಿ. ಅವ ಉತ್ತರಿಸದೆ ಕೂದಲಲ್ಲಿ ಕೈ ಆಡಿಸುತ್ತಾ ಹೊರಟು ಹೋದ ಹೊರಗೆ. ಮನಸ್ಸಲ್ಲಿ ಪ್ರೀತಿ ಇದೆ, ಆದರೆ ಹೇಳ್ಕೊಳ್ಳೋದಿಲ್ಲ, ಮೊಂಡ ಎಂದುಕೊಂಡು ತುಸುನಕ್ಕವಳು ತನ್ನ ಕೆಲಸದತ್ತ ಗಮನ ಕೊಟ್ಟಳು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.